ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಗಾಡಿಯದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಮತ್ತು ಈ ನಂಬರ್ಗೆ ಕನ್ಫ್ಯೂಸ್ ಮಾಡ್ಕೊಂಡು ಯಾರು ಕಾಲ್ ಹೋಗಬೇಡಿ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಅದಕ್ಕೂ ಮುನ್ನ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಈಗ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಅದೇ ಒಂದು ಓಮಿನಿ ಕಳಿಸಿದ್ರಲ್ಲ? ಹಾಂ ಹೌದು ಸರ್, ಓಮಿನಿ ಕಳಿಸಿದ್ದೀನಿ. ಓಕೆ, ಯಾವ್ದು ಮಾಡಲು? ಅದು 2013 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಅದು 3ನೇ ಓನರ್ ಸರ್ ನಾನು. ನೀವೇ 3ನೇ ಓನರಾ? ಹೌದು ಸರ್. ಓಕೆ, ಎಷ್ಟು ಓಡಿಸಿದ್ದಾರೆ ಗಾಡಿ? ಅದು ಗಾಡಿ 1.5 ಹೊಡೆದಿದೆ. 1.5 ಲಕ್ಷ. ಹ್ಞೂ. ಓಕೆ, 5 ಸೀಟ್ರಾ ಅಥವಾ 8 ಸೀಟ್ರ್ ಸರ್ ಇದು? 5 ಸೀಟ್ರು ಸರ್. ಓಕೆ, ಟೈರೆಲ್ಲ ಹೆಂಗಿದೆ ಗಾಡೀಲಿ? ಟೈರು 2 ಒರಿಜಿನಲ್ ಇದೆ ಸರ್, 2 ಹಾಕ್ಸ್ಕೊಬೇಕು ಸರ್. ಹಾಂ ಹಾಂ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸು ಎಲ್ಲ ಫ್ರೆಶ್ ಇದೆ ಸರ್. ಎಲ್ಲ ಫ್ರೆಶ್ ಇದಾವಾ? 5ನೇ ತಾರೀಕು FC ಮಾಡಿಸಿದ್ದೇವೆ. ಈ ಮೊನ್ನೆ 5ನೇ ತಾರೀಕಾ? ಹೌದು ಸರ್. ಹ್ಞೂ. ಹಾಂ ಹಾಂ. ಇನ್ಸೂರೆನ್ಸು ಮೊನ್ನೆನೇ ಕಟ್ಟಿದ್ರಾ? ಇನ್ಸೂರೆನ್ಸ್ ಒಂದು 2 ತಿಂಗಳಾಯ್ತು ಸರ್, 3 ತಿಂಗಳು. ಹಾಂ ಹಾಂ ಹಾಂ. ಓಕೆ, LPG ಏನಾದರೂ ಇದೆಯಾ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ ಸರ್, ಪ್ಯೂರ್ ಪೆಟ್ರೋಲು. ಓಕೆ, LPG ಹಾಕ್ಸಿಲ್ಲ? ಇಲ್ಲ ಸರ್. ಓಕೆ ಸರ್, ಅಂದರೆ ಗಾಡಿ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಎಲ್ಲ ಕರೆಕ್ಟಾಗಿದೆ. 2 ಟೈರ್ ಹಾಕ್ಸ್ಬೇಕು ಸರ್. 2 ಟೈರ್ ಒಂದು ಹಾಕ್ಸ್ಕೊಂಡ್ರೆ ಮುಗೀತು. ಹಾಂ, ಇನ್ನೇನು ಯಾವುದು ಏನದ್ರಲ್ಲಿ ಕಂಪ್ಲೇಂಟ್ ಇಲ್ಲ ಸರ್. ಹಾಂ ಹಾಂ. ಒಟ್ಟು ಇಂಜಿನ್ನು ಬಾಡಿಲಿ ಏನೇನಾದರೂ ಟಿಂಕರಿಂಗ್ ಕೆಲಸ? ಇಲ್ಲ ಸರ್, ಫುಲ್ ಪೇಂಟೇ ಮಾಡಿಸಿದೆ ಸರ್ ಅದು ಗಾಡಿ. ರೀಪೇಂಟ್ ಆಗಿದೆಯಾ? ಹಾಂ, ಫುಲ್ ಪೇಂಟೇ ಮಾಡಿಸಿದ್ದೀವಿ ಸರ್. ಹಾಂ ಹಾಂ. ಫುಲ್ ಬಾಡಿ ಫುಲ್ ಆಗಿದೆ ಎಲ್ಲ? ಹಾಂ, ಫುಲ್ ಪೇಂಟ್ ಇದೆ. ಹ್ಞೂ. ಅಲ್ಲ, ಪೇಂಟ್ ಮಾಡಿಸಿರೋದಕ್ಕೆ ಏನೋ ಆಕ್ಸಿಡೆಂಟ್ ಆದ್ರೆ ಏನೋ ಆಗಿ ಪೇಂಟ್ ಮಾಡಿಸಿರೋದಾ? ಅದು ಆ ಥರ ಅಲ್ಲ ಸರ್, ಅದು KEB ಓಡ್ತಿತ್ತು ಸರ್. ಹಾಂ ಹಾಂ ಹಾಂ. KEB ಪೇಂಟ್ ತೆಗೆದು ಈ ಥರ ಸಿಲ್ವರ್ ಕಲರು RC ಕಾರ್ಡಲ್ಲಿ ಇತ್ತಲ್ಲ ಆ ಥರ ಹೊಡ್ಸಿದ್ವಿ. ಓಹೋ, ಅಂದರೆ ನೀವು ಆಕ್ಸಿಡೆಂಟ್ ಆದಾಗ ಏನು ರೀಪೇಂಟ್ ಹೊಡಿಸಿಲ್ಲ, ಈಗ ಬೇರೆ ಕಲರ್ ಇತ್ತು ಅದನ್ನು ರೀಪೇಂಟ್ ಮಾಡಿಸಿರ ಸಿಲ್ವರ್ ಕಲರು? ಹೌದು, ದೊಡ್ಡಬಳ್ಳಾಪುರದಿಂದ ಅಲ್ಲಿ ಓಡ್ತಿತ್ತು ಸರ್, ಅಲ್ಲಿಂದ ತಗೊಂಬಂದು ಹಾಂ ಹಾಂ ಹಾಂ. ಅದು ಕಲರ್ ಆ ಥರ ಇತ್ತಲ್ಲ, ಅದು ಕಲರ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಸಿಲ್ವರ್ ಕಲರ್ ಇತ್ತು RC ಕಾರ್ಡಲ್ಲಿ, ಅದೇ ಕಲರ್ ನಾವು ಹೊಡೆಸ್ಕೊಂಡಿದ್ವಿ ಸರ್. ಓಕೆ ಓಕೆ ಓಕೆ. ಕೆಲವು ಜನ ಏನು ತಗೊಂಡ್ಬಿಡ್ತಾರೆ, ಆಕ್ಸಿಡೆಂಟ್ ಆಗಿರುತ್ತೆ ರೀಪೇಂಟ್ ಮಾಡಿಸಿದ್ದಾರೆ ಅಂತ ಆ ಥರ ತಗೊಂಡ್ಬಿಡ್ತಾರೆ. ಇಲ್ಲ 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 ಸರ್. ಅದಕ್ಕೆ ಒಂದು ಕ್ಲಿಯಾರಿಟಿ ಸಿಗಲಿ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಕರೆಕ್ಟಾಗಿ ಹೇಳ್ಬೇಕು ಸರ್. ಅವ್ರು ಬಂದು ಅದು ನೋಡಿದ್ರು ಹಂಗೆ ಇರಬೇಕು. ಹಾಂ ಹಾಂ. ನಾವು ಹೇಳ್ದಂಗೆ ಕರೆಕ್ಟಾಗಿ ಇರಬೇಕು. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ? ಏನೂ ಇಲ್ಲ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅನ್ನೋದು ಏನೂ ಇಲ್ಲ ಸರ್. ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಹೌದು ಸರ್, ಎಲ್ಲ ನೀಟಾಗಿದೆ. ಓಕೆ, ಇಂಜಿನ್ ಯಾವ್ದು MP5 ಸರ್ ಅದು? ಹಾಂ, MP5. ಓಕೆ ಓಕೆ. ಎಲ್ಲಿರೋದು ಗಾಡಿ? ಗಾಡಿ ಉಳಿಯಾರ್ ಸರ್. ಉಳಿಯಾರ? ಹ್ಞೂ. ಹಾಂ ಹಾಂ. ಅಲ್ಲೇನಾ ಅಥವಾ ಅಕ್ಕಪಕ್ಕ ಹಳ್ಳಿನಾ ಸರ್? ಹಾಂ, ಹಳ್ಳಿ ಸರ್, ಕೋಡಿಹಳ್ಳಿ ಅಂತ. ಕೋಡಿಹಳ್ಳಿ. ಹ್ಞೂ. ಉಳಿಯಾರಿಂದ ಎಷ್ಟು ದೂರ ಆಗುತ್ತೆ ಸರ್ ಅಲ್ಲಿಗೆ? 7 ಕಿಲೋಮೀಟ್ರ್ ಆಯ್ತು ಸರ್. 7? ಹ್ಞೂ. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲ? ಏನೂ ಇಲ್ಲ ಸರ್. ಓಕೆ, ಏನು ಹೇಳ್ತೀರಿ ಗಾಡಿಗೆ ರೇಟು? ಸರ್ 1.75 ಹೇಳ್ತೀವಿ ಸರ್. 1,75,000? ಹೌದು ಸರ್. ಕಡಿಮೆ ಆಗುತ್ತಾ? ಸರ್ ಬಂದರೆ ಒಂದು 5,000 ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ನಾವು ತಗೊಂಬಂದು ಓಡಿಸೋಣ ಅಂತಲೇ. ಹಾಂ. ನಮ್ಮದೇನೋ ನನ್ನ ತಮ್ಮ ಬೇರೆ ತೀರೋಗ್ಬಿಟ್ನಲ್ಲ, ಹಂಗಾಗ್ಬಿಟ್ಟು ಕೊಟ್ಬಿಡೋಣ, ಯಾಕೆ ಬೇಡದು ಅಂತ ಹೇಳ್ಬಿಟ್ಟು ಕೊಟ್ಬಿಡೋಣ ಅಂತ ತಗೊಂಬಂದು ನಾವು ಇನ್ನೊಂದು 5ನೇ ತಾರೀಕು ಅಂದರೆ ಹತ್ತರಲ್ಲಿ ಇನ್ನೊಂದು 15 ದಿವಸ ಆಗಿದೆ ಅಷ್ಟೇ ಸರ್. ಓಕೆ, ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್.